ನಾನಿವತ್ತು ನಿಮಗೆಲ್ಲ ಒಂದು ಬ್ಯೂಟಿಫುಲ್ ಪ್ಲೇಸಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಯಾವುದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ಎಜಿ ಆ್ಯಂಡ್ ವೆಲ್ಕಮ್ ಟು ಸಿಗೆಗುಡ್ಡ. ಇವತ್ತು ನನ್ನ ಪ್ರಯಾಣ ಸಾಗ್ತಾ ಇರೋದು ಸಿಗೆಗುಡ್ಡಗೆ. ಇದಿರೋದು ಹಾಸನ ಹತ್ರ. ಹಾಸನಿಂದ ಸುಮಾರು 20 ಕಿಲೋಮೀಟರ್ ಆಗ್ಬೋದು. ಡೇಔಟ್ಗಂತೂ ಬ್ಯೂಟಿಫುಲ್ ಪ್ಲೇಸ್ ಅಂತಲೇ ಹೇಳ್ಬೋದು. ಗುಡ್ಡದ ಮೇಲೆ ಹತ್ತದಿದ್ದಂಗೆ ಒಂದು ಬ್ಯೂಟಿಫುಲ್ ಗ್ರೀನರಿ ಅಂತೂ ಕಣ್ಣು ತುಂಬಿಕೊಳ್ಳುತ್ತೆ. ಸಿಗುವುದ ಕಣ್ಣಿಗೆ ತಂಪು. ಹಾಗೆ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಒಂದು ದೊಡ್ಡ ಈಶ್ವರನ ಸ್ಟ್ಯಾಚು ಇದೆ, ಲಿಂಗ ಇದೆ, ಒಂದು ಬಸವ ಇದೆ. ಆ ಲಿಂಗದ ಮೇಲೆ ಯಾವಾಗಲೂ ನೀರು ಬೀಳ್ತಾನೆ ಇರುತ್ತೆ. ಅಲ್ಲೊಂದು ಸಣ್ಣ ಕೊಳ ಇದೆ ಈಶ್ವರ ಹತ್ರ. ಅಲ್ಲಿಂದ ಕೊಳದಿಂದ ಈಶ್ವರನ ಲಿಂಗ ಮೇಲೆ ಯಾವಾಗಲೂ ತೀರ್ಥ ಥರ ಬೀಳ್ತಾನೇ ಇರುತ್ತೆ. ಆ ಕೊಳದಲ್ಲಿ ನೀರು, ಬೆಟ್ಟದಿಂದನೇ ಆ ಕೊಳದಿಂದ ನೀರು ಬರ್ತಾ ಇರುತ್ತೆ. ನೀರು ಯಾವಾಗಲೂ ಲಿಂಗದ ಮೇಲೆ ತೀರ್ಥ ಥರ ಹೋಗ್ತಾನೆ ಇರ್ತಾರೆ. ಬಂದಿದ್ದ ಜನ ಎಲ್ಲ ಅದನ್ನು ತೀರ್ಥ ಅಂತ ಪ್ರೋಕ್ಷಣೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ತುಂಬ ನೋಡೋಕ್ಕೆ ಅಂತೂ ತುಂಬ ಖುಷಿ ಆಗುತ್ತೆ. ವೆರಿ ಬ್ಯೂಟಿಫುಲ್ ಪ್ಲೇಸ್. ಈಶ್ವರನದು ವಿಗ್ರಹ ಅಂತೂ ತುಂಬ ದೊಡ್ಡದಾಗಿ ಕಣ್ಣಿಗಂತೂ ತುಂಬ ತಂಪು ಕೊಡುತ್ತೆ. ಅಲ್ಲಿ ಮೇಲೆ ಹತ್ತೋದಕ್ಕೆಲ್ಲ ತುಂಬ ಅನುಕೂಲವಾಗಿ ಮೆಟ್ಲೆಲ್ಲ ಮಾಡಿದ್ದಾರೆ. ಜಾಸ್ತಿ ಅಲ್ಲಿ ಮೆಟ್ಲಿಲ್ಲ, ಆರಾಮಾಗಿ ಹತ್ಬೋದು, ಎಂಜಾಯ್ ಮಾಡ್ಬೋದು. ನಾವು ತುಂಬ ಎಂಜಾಯ್ ಮಾಡಿಕೊಂಡು ಫೋಟೋಸ್ ವೀಡಿಯೋಸ್ ಎಲ್ಲ ಕ್ಲಿಕ್ ಮಾಡಿಕೊಂಡು, ಹಾಗೆ ಈಶ್ವರ ವಿಗ್ರಹ ಹತ್ರ ಅಲ್ಲಿ ತನಕ ಮೆಟ್ಲಿದೆ, ಅಲ್ಲಿ ತನಕ ವ್ಯೂ ನೋಡೋಣ ಅಂತ ಅಲ್ಲೂ ಹತ್ತಿದ್ವಿ. ವ್ಯೂ ಅಂತೂ ಅಲ್ಲಿಂದ ಆಸಮ್ ಆಗಿದೆ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನೀವು ಒನ್ ಡೇ ಟ್ರಿಪ್ನ ಪ್ಲ್ಯಾನ್ ಮಾಡಿಕೊಂಡು ಇಲ್ಲಿ ಹೋಗಿ ಬನ್ನಿ. ಹಾಸನ ಹತ್ರ ಇರೋರಿಗಂತೂ ಹತ್ತಿರ ಆಗುತ್ತೆ, ಬಟ್ ದೂರದಿಂದ ಹೋಗೋರಿಗೆಲ್ಲ ಸ್ವಲ್ಪ ದೂರ ಆಗ್ಬೋದು. ಬಟ್ ಒನ್ ಡೇ ಹೋಗಿ ಬರ್ಬೋದು. ವ್ಯೂ ನೋಡಿ ತುಂಬ ಚೆನ್ನಾಗಿದೆ. ಯಾವ ಕಡೆ ನೋಡಿದ್ರು ನಿಮಗೆ ಬೆಟ್ಟ, ಗ್ರೀನರಿ ತುಂಬ ಚೆನ್ನಾಗಿ ಕಾಣುತ್ತೆ. ನಾವು ಹೋದಾಗ ತುಂಬ ಬಿಸಿಲಿತ್ತು, ಸುಸ್ತಾಗೋಗಿತ್ತು. ಈಶ್ವರನ ಹಿಂದೆ ನಿಂತ್ಕೊಂಡು ನಾನು ರೆಸ್ಟ್ ಮಾಡ್ತಾಯಿದ್ದೀನಿ ನೋಡಿ ನೆರಳಿಗೆ. ಹಾಗೆ ಮುಗಿಸ್ಕೊಂಡೆಲ್ಲ ಕೆಳಗಡೆ ಬಂದು ಮತ್ತೆ ಅಲ್ಲಿ ಬೆಟ್ಟದಿಂದ ಮೇಲೆ ಹಾಗೆ ಹೋದರೆ ತುಂಬ ಮಣ್ಣು ರೋಡ್ ಇದೆ. ನಡ್ಕೊಂಡು ಹೋಗ್ತೀವಿ ಅಂದರೆ ಟ್ರೆಕ್ಕಿಂಗ್ ಥರ ಆಗುತ್ತೆ. ತುಂಬ ಒಳ್ಳೆ ವ್ಯೂ ಪಾಯಿಂಟ್ ಸಿಗುತ್ತೆ. ಫೋಟೋಸ್ ನೋಡೋಕ್ಕೆಲ್ಲ ಫೋಟೋಸ್ ತೊಗೊಳಕ್ಕೆಲ್ಲ ತುಂಬ ಚೆನ್ನಾಗಿರೋ ಪ್ಲೇಸ್ ಆಗುತ್ತೆ. ಅಲ್ಲಿ ಹೋದರೆ ವಿಂಡ್ ಫ್ಯಾನ್ಗಳು ನಮ್ಮನ್ನ ವೆಲ್ಕಮ್ ಮಾಡುತ್ತೆ. ಆ ವಿಂಡ್ ಫ್ಯಾನ್ ನೋಡೋಕ್ಕೆ ಎಷ್ಟು ಚಿಕ್ಕದಾಗಿ ಕಾಣಿಸುತ್ತೆ ಅಂದರೆ ಹತ್ತಿರವಾಗಿ ಹೋದ್ರಂತೂ ದೈತ್ಯಾಕಾರವಾದ ಫ್ಯಾನ್ ಥರ ಕಾಣಿಸುತ್ತೆ. ರಾಮ ಸೀತಾ ವನವಾಸದ ಸಮಯದಲ್ಲಿ ರಾಮ ಸೀತಾ ಇಲ್ಲಿ ಗುಡ್ಡದ ಮೇಲೆ ಹಾದು ಹೋಗಿದ್ರು ಅಂತ ಪ್ರತೀತಿ ಕೂಡ ಇದೆ. ಕೂಡ ಮಿಸ್ ಮಾಡ್ದಂಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಒಂದಿನ ಹೋಗಿ ಬನ್ನಿ, ತುಂಬ ಚೆನ್ನಾಗಿದೆ. ಇದೇ ಥರ ಕಂಟೆಂಟ್ಗೋಸ್ಕರ ನಮ್ಮ ಎಜಿ ಪೇಜ್ನ ದಯವಿಟ್ಟು ಫಾಲೋ ಮಾಡಿ. ಮತ್ತೆ ಸಿಗುವ, ಬಾಯ್.